ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. Good morning, guys. Welcome to the day 2 of my vlog. ಮಾರ್ನಿಂಗ್ ಪ್ರೇ ಮಾಡಿ ವಿತ್ ಸಮ್ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ಸ್ ಎಲ್ಲ ಹೇಳಿ ನಾನು ವಾಶ್ರೂಮ್ ಅದೇ ಫ್ರೆಶ್ ಅಪ್ ಆಗಿ ಬಂದು ಲೆಮನ್ ವಾಟರ್ ಕುಡಿದೆ ವಿತ್ ಪಿಂಚ್ ಆಫ್ ಮೋರಿಂಗಾ ಪೌಡ್ರ್ ಇನ್ ಇಟ್. ಆಮೇಲೆ ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡಿ ಪಾರ್ಕಿಗೆ ಹೋದೆ. ನಿನ್ನೆ 3 ರೌಂಡ್ಸ್ ಹೊಡಿದ್ದೆ, ಇವತ್ತು 4 ರೌಂಡ್ ಕಂಪ್ಲೀಟ್ ಮಾಡಲೇಬೇಕಂತ ಅಂದ್ಕೊಂಡಿದ್ದೆ, ಬಟ್ ಐ ಓನ್ಲಿ ಮ್ಯಾನೇಜ್ ಟು ರನ್ ಫಾರ್ 3.5 ರೌಂಡ್ಸ್. ನೆಕ್ಸ್ಟ್ ಪಾರ್ಕ್ ಒಳಗೆ ಎಂಟ್ರಾಗಿ ಐ ವೆಂಟ್ ಸ್ಟ್ರೇಟ್ ಅವೇ ಇನ್ ಫ್ರಂಟ್ ಆಫ್ ಹಿಮ್. ಕೈ ಮುಗಿದು ನಾನು ನಿನ್ನೆ ಮಾಡಿದ ಎಕ್ಸಸೈಸಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನಿನ್ನೆ ಮಾಡಿದ ವರ್ಕೌಟಿಂದ ಮಸಲ್ಸ್ ಫುಲ್ ಲಾಕ್ ಆಗಿದ್ದು, ಬಟ್ ಐ ವಾಸ್ ಫೀಲಿಂಗ್ ವೇ ಬೆಟರ್ ದೆನ್ ಎಸ್ಟರ್ಡೇ. ನಾನು ಯಾವುದೇ ಎಕ್ಸಸೈಸ್ ಮಾಡಿದರೂ ನಾನು ನಿನ್ನೆ ಮಾಡಿದ ರೆಪ್ಯುಟೇಷನ್ಗಿಂತ ಇವತ್ತು ಜಾಸ್ತಿ, ಅಂದರೆ ಅಟ್ಲೀಸ್ಟ್ 1 ರೆಪ್ ಆದರೂ ನಾನು ಜಾಸ್ತಿ ಮಾಡ್ತೀನಿ. ಐ ಫೀಲ್ ಸೋ ಸ್ಯಾಟಿಸ್ಫೈಡ್ ಆಫ್ಟರ್ ಡೂಯಿಂಗ್ ಇಟ್. ಇವತ್ತು ನಾನು ವರ್ಕೌಟ್ ಒಳಗೆ ಬರ್ಪೀಸ್ ಆ್ಯಡ್ ಮಾಡಿದ್ದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಟು ಡೂ. ಯಾಕಂದ್ರೆ ನಮ್ಮ ಹೋಲ್ ಬಾಡಿ ವರ್ಕೌಟ್ ಆಗುತ್ತೆ ಈ ಒಂದು ಎಕ್ಸಸೈಸಿಂದ. ದೆನ್ ಲೋವರ್ ಬಾಡಿ ಸ್ಟ್ರೆಂತ್ಗೆ, ಅಪ್ಪರ್ ಬಾಡಿ ಸ್ಟ್ರೆಂತ್ಗೆ, ಕೋರ್ ಸ್ಟ್ರೆಂತ್ಗೆ ಆ್ಯಸ್ ಯೂಶ್ವಲ್ ನಾನು ಬಾಡಿ ವೇಟ್ ಸ್ಕ್ವಾಟ್ಸ್, ಸಮ್ ಸ್ಕೋರ್ ಸ್ಟ್ರೆಂತ್ ವರ್ಕೌಟ್ಸ್, ಪುಷಪ್ಸ್ ಮಾಡಿದೆ. ಪುಷಪ್ಸ್ ನಾನು ನಿನ್ನೆ 30 ಮಾಡಿದ್ದೆ, ಇವತ್ತು 31 ಮಾಡಿದೆ. ಅದು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ 1 ರೆಪ್ಪನ್ನು ನಾವು ಪುಷ್ ಮಾಡ್ತೇವಲ್ಲ, ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಕೊಡ್ತೈತಿ. ಮತ್ತು ನಾವು ಎಷ್ಟೇ ವರ್ಕೌಟ್ ಮಾಡಿದರೂ ಸ್ಟ್ರೆಚಸ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಸ್ಟ್ರೆಚಸ್ ಮಾಡಲಿಲ್ಲ ಅಂದರೆ ನಮ್ಮ ಬಾಡಿ ರಿಕವರ್ ಆಗಂಗಿಲ್ಲ. ಮಸಲ್ ಸೋರ್ನೆಸ್, ಮಸಲ್ ಟೈಟ್ನೆಸ್ ಆಗುತ್ತೆ. ಸೊ ನಾನು ಸ್ಟ್ರೆಚಸ್ ಮಾಡ್ಕೊಂಡು ರೂಮಿಗೆ ಬಂದೆ. ಎವ್ರಿ ಡೇ ರೂಮ್ ಒಳಗೆ ಇಷ್ಟು ಹೆಂಗೆ ಕಸ ಬರೋದು ಗೊತ್ತಿಲ್ಲ. ಸೊ ಪಾರ್ಕಿಂದ ಬಂದ ಕೂಡಲೇ ಫುಲ್ ರೂಮ್ ಕ್ಲೀನ್ ಮಾಡಿದೆ. ರೂಮ್ ಕ್ಲೀನ್ ಮಾಡಿ ಕೋಲ್ಡ್ ಶವರ್ ಮಾಡಿದೆ. ಕೋಲ್ಡ್ ಶವರ್ ಆದಾದಮೇಲೆ ಟೆಂಪಲ್ಗೆ ಹೋದೆ. ನಾ ಇಲ್ಲಿ ಬೇಕಂತ ವಾಯ್ಸ್ ಓವರ್ ಕೊಡಲಿಲ್ಲ. ಯಾಕಂತಂತಂದರೆ ನಿಮ್ಗೆ ಗೊತ್ತೈತಿ ದೇವಸ್ಥಾನ ಒಳಗೆ ಎಷ್ಟು ಮಸ್ತ್ ಸಾಂಗ್ ಹಾಕಿರ್ತಾರೆ ಅಂತೇಳಿ. ಆ ಸಾಂಗ್ಸ್ ಕೇಳೋ ಮಜಾನೇ ಬೇರೆ. ರೂಮಿಗೆ ಬಂದು ರೆಡಿಯಾಗಿ ಹೊಟ್ಟೆನ ವರ್ಕ್ಗೆ. ಫಸ್ಟ್ ಆರ್ಡ್ರ್ ಇನ್ಸ್ಟಾಮಾರ್ಟ್ ಒಳಗೆ ಬಂದಿತ್ತು, ಅದನ್ನು ಪಿಕಪ್ ಮಾಡ್ಕೊಂಡು ಕೃಷಿ ತಾಪಂಡ ಇರೋ ಅಪಾರ್ಟ್ಮೆಂಟಿಗೆ ಹೋದೆ. ಎಸ್, ಐ ಸಾ ಟುಡೇ. ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಿಮ್ಗೆ ಗೊತ್ತೈತಿ ಅವ್ರ ರೀಸೆಂಟ್ ಕಾಂಟ್ರವರ್ಸೀಸ್ ಏನೇನು ನಡೆಯತ್ತೈತೆ ಅಂತೇಳಿ. ಸೊ ಐ ರಿಯಲಿ ವಾಂಟೆಡ್ ಟು ರೆಸ್ಪೆಕ್ಟ್ ಅವರ್ ಸ್ಪೇಸ್. ಈ ಆರ್ಡರ್ ಡೆಲಿವರ್ ಮಾಡತ್ತಿದ್ದೆ. ಅಲ್ಲಿ ನೋಡ್ರಿ ಹಿಂದೆ ಯಾರು ನಿಂತಾರ, ನಮ್ಮ ಡೋಗೇಶ್ ಬಾಯ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಮತ್ತು ಸೆಕೆಂಡ್ ಆರ್ಡರ್ ನಂದು ಪಾಕಶಾಲೆ ಒಳಗೆ ಬಂದಿತ್ತು. ಅಲ್ಲಿ ಎಂಟ್ರಿ ಮಾಡಿ ಪಿಕಪ್ ಮಾಡಿಕೊಂಡು ಮತ್ತು ದೊಡ್ಡ ಅಪಾರ್ಟ್ಮೆಂಟ್ ಬಂದ್ರೆ ತಲೆ ಭಾಳ ಕೆಡ್ತೈತಿ. ಎಂಟ್ರಿ ಮಾಡ್ಬೇಕು, ಹೋಗಿ ಡೆಲಿವರ್ ಮಾಡ್ಬೇಕು. ಸೊ ಡೆಲಿವರ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಬಿ ಟಿ ಎಮ್ ಒಳಗೆ ಇನ್ನೊಂದು ಆರ್ಡರ್ ಪಿಕಪ್ ಮಾಡೋಕೆ ಹೋಗಿದ್ದೆ. ಐ ಫೀಲ್ ಸೋ ಹ್ಯಾಪಿ ಇಫ್ ಐ ಗೆಟ್ ಟು ಸಿ ದಿಸ್ ಕೈಂಡ್ ಆಫ್ ವೇವ್ಸ್. ನೆಕ್ಸ್ಟ್ ಎ ಟು ಬಿ ಒಳಗೆ ಒಂದು ಆರ್ಡ್ರ್ ಇತ್ತು, ಅದನ್ನು ಪಿಕಪ್ ಮಾಡೋಕೆ ಹೋಗಿದ್ದೆ. ಪಿಕಪ್ ಮಾಡೋ ಮುಂದೆ ನೋಡ್ರಿ ಇಲ್ಲೇ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ಎಂಪೈರ್ ರೆಸ್ಟೋರೆಂಟ್ ಒಳಗೆ ಒಂದು ಆರ್ಡರ್ ಪಿಕಪ್ ಇತ್ತು, ಅದನ್ನು ಪಿಕಪ್ ಮಾಡ್ಕೊಂಡು ಹೊಂಟಿದ್ದೆ. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು, ಇವತ್ತಾದರೂ ಸ್ವಲ್ಪ ಬಿಸಿಲು ಇರ್ತೈತೆ ಅಂದ್ರೆ ನೀವೇ ನೋಡ್ರಿ ಮಧ್ಯಾಹ್ನ ಹೆಂಗೈತಿ. ಕಾಫಿ ಬಾಡಿಗೆ ಹೀಟು, ಕಬ್ನಲ್ಲಿ ಕುಡಿಯೋಣ ಅಂದ್ಕೊಂಡೆ. ಕಬ್ನಲ್ಲಿ ಕುಡಿಯೋಕೆ ಬಂದೆ. ಬರೀ ಕಬ್ನಲ್ಲಿ ಕುಡಿಯೋಣ. ಸೊ ಆರ್ಡರ್ ತೊಗೊಂಡು ಹೋಗುವಾಗ ನಾ ಬಂದಿದ್ದೆ ರಾಯಗುಡ್ಡ ಆಂಜನೇಯ ದೇವಸ್ಥಾನ ಕಡೆ. ಅಲ್ಲೇನೋ ಜಾತ್ರೆ ಇತ್ತು ಅನಿಸ್ತೈತಿ, ಎಷ್ಟು ಮಸ್ತ್ ಇತ್ತು ಇವತ್ತು. ಆಮೇಲೆ ಅಪಾರ್ಟ್ಮೆಂಟಿಗೆ ಬಂದೆ. ಆರ್ಡರ್ ಕೊಟ್ಟು ಬರೋ ಮುಂದೆ ಟ್ರಾಫಿಕ್ ಒಳಗೆ ನಿಂತಿದ್ದೆ. ಇಲ್ಲಿ ನೋಡ್ರಿ ಯಾರದಾರ, ನಮ್ಮ ರಾಯರು. ನೆಕ್ಸ್ಟ್ ನಮ್ಮ ಅಕ್ಕ ಇಡೀ ಗಲ್ಲಿಗೆ ಆರ್ಡ್ರ್ ಮಾಡಿದ್ರೆ ಅದನ್ನು ತೊಗೊಂಡು ಕೊಡೋಕೆ ಹೋಗಿದ್ದೆ. ಸೊ ರೂಮಿಗೆ ಬರೋಕೆ ಟೈಮ್ ಆಲ್ಮೋಸ್ಟ್ 3:30 ಆಗಿತ್ತು. ಹೊಟ್ಟೆನೂ ಭಾಳ ಹಸಿತ್ತು. ನಿನ್ನೆ ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ. ಸೊ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಸೋಯಾಬೀನು ಬಾಯ್ಲ್ ಆಗತ್ತಿತ್ತು. ಸೋಯಾಬೀನ್ ಬಾಯ್ಲ್ ಮಾಡ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಇದು ನೋಡ್ರಿ ನನ್ನ ಊಟ ಇವತ್ತು. ನನ್ನ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಅಂದ್ರೆ ಭಾಳ ಇಷ್ಟ. ನಿನ್ನೆ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ನಿಮಗೆಲ್ಲ ಗೊತ್ತು. ಆ ವ್ಲಾಗ್ ಬಗ್ಗೆ ನಂಗೆ ಭಾಳ ಒಂಥರ ಟೆನ್ಷನ್ ಆಗತ್ತಿತ್ತು. ಲೈಕ್ ಸೋ ಮೆನಿ ಥಾಟ್ಸ್ ವರ್ ರನ್ನಿಂಗ್ ಇನ್ ಮೈ ಮೈಂಡ್. ಅದು ಕರೆಕ್ಟ್ ಆಗೈತೆ ಇಲ್ಲ, ಎಡಿಟ್ ಕರೆಕ್ಟ್ ಮಾಡೇನೇ ಇಲ್ಲ ಅಂತೇಳಿ ನಂಗೆ ಲಿಟ್ರಲಿ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗಿತ್ತು. ಕಂಟಿನ್ಯೂ ಮಾಡಬೇಕೋ ಬೇಡ ಅಂತೇಳಿ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಬಟ್ ನೀವು ತೋರಿಸಿದ ರೆಸ್ಪಾನ್ಸ್, ಆಮೇಲೆ ನನ್ನ ಫ್ರೆಂಡ್ಸ್ ನೀವೆಲ್ಲ ಕೊಟ್ಟಿದ್ದ ಫೀಡ್ಬ್ಯಾಕ್ಸ್ ಎಲ್ಲ ನಂಗೆ ಭಾಳ ಪುಷ್ ಮಾಡುತ್ತೆ. ನಂಗೆ ಲಿಟ್ರಲಿ ಅದೆಲ್ಲ ನನಗೇನು ಟೆನ್ಷನ್ ಇತ್ತಲ್ಲ ಅದೆಲ್ಲ ಮರ್ತೋಯ್ತೆ. ಸೊ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯುವರ್ ಮೆಸೇಜಸ್. ಯಾಕಂದ್ರೆ ನೀವು ಕೊಟ್ಟಿದ್ದ ರೆಸ್ಪಾನ್ಸ್ ನೋಡಿ ನಂಗೆ ಮತ್ತೆ ಓಕೆ ಲೆಟ್ಸ್ ಡೂ ದಿಸ್ ಅಂತೇಳಿ ಮತ್ತೆ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ಸ್, ಲವ್ ಯು. ನೆನ್ನೆ ಆ ಟೆನ್ಷನ್ ಒಳಗೆ ಲೇಟಾಗಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಎಡಿಟಿಂಗ್ ಜಲ್ದಿ ಮುಗಿಲಿಲ್ಲ. ಅದಾದಮೇಲೆ ಈವ್ನಿಂಗ್ ಲೇಟಾಗಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಆದರೂ ಫಟ್ ಅಂತೇಳಿ ಎಲ್ಲ ಆರ್ಡರ್ಸ್ ಕೊಟ್ಟು ಎಲ್ಲ ಮುಗಿಸಿ ಲಾಸ್ಟ್ ಆರ್ಡರ್ ಪಿಕಪ್ ಮಾಡಿಕೊಂಡು ಹೊರಟಿದ್ದೆ.
ಪಿಕಪ್ ಮಾಡ್ಕೊಂಡು ಹೋಗೋ ಮುಂದೆ ಮೊದಲು ಫುಲ್ ಮಳೆ ಬರತ್ತಿತ್ತು. ಅದ್ರಾಗ ನಮ್ಮ ಡೋಗೇಶ್ ಬಾಯ್ ಹೆಂಗೆ ದಾಟ್ ಅಂತೇಳಿ ಅಡ್ಡ ಮಲ್ಕೊಂಡಿದ್ದ. ಆಮೇಲೆ ಫುಲ್ ಮಳೆ ಬರತ್ತಿತ್ತು. ಸೊ ತೋರ್ಸ್ಕೊಂಡು ನಾನು ಕೊನೆಗೂ ನಾನು ಲಾಸ್ಟ್ ಆರ್ಡರ್ ಕೊಟ್ಟು ಬಂದೆ. ತೋರ್ಸ್ಕೊಂಬಂದೆ ಮಳ್ಯಾಗ. ಸೊ ಇದು ನಂದು ನಿನ್ನಿದು ಅರ್ನಿಂಗ್ಸ್ 32 ಆರ್ಡರ್ಸಿಗೆ 79-90 ರುಪೀಸ್ ಆಗಿತ್ತು. ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಫುಲ್ ಎಡಿಟಿಂಗ್ ಇತ್ತು. ರಾತ್ರಿ 2:30ವರೆಗೂ ಎಡಿಟಿಂಗ್ ಆಯ್ತು. ಸಿ ಯು ಟುಮಾರೋ ಮಾರ್ನಿಂಗ್ ಗೈಸ್. ಗುಡ್ ನೈಟ್.